ಇವತ್ತಿಲ್ಲಿ ಏನಕ್ಕೆ ಬಂದಿದ್ದೀವಿ? ಧ್ರುವಾಂಶ್ಗೆ ಇಲ್ಲ ಹೇಳಲ್ಲ, ನಾವಿದು ಸರ್ಪ್ರೈಸ್. ಈ ಅಂಗಡಿಲಿ ನಾವು ಧ್ರುವಾಂಶ್ಗೆ ಸೈಕಲ್ ತರಕ್ಕೆ ಬಂದಿದ್ದೀವಿ. ಈಗ ನಾವು ಗಾಡೀಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ಹೋಗಿದ್ದಾರೆ ನೋಡೋಕ್ಕೆ. ಮತ್ತು ಇಲ್ಲಿ ತಗೊಂಡು ನಾವು ಧ್ರುವಾಂಶ್ ಜೊತೆ ಹೋಗಬೇಕು. ಅವರ ಅಮ್ಮಮ್ಮ ಕೂತಿದ್ದಾರೆ, ಇಲ್ಲಿ ಅವರ ಅಮ್ಮ ನಿಂತಿದ್ದಾರೆ. ಅಂಶು ಮಾತ್ರ ಇಲ್ಲಿ ನನ್ನ ಗಾಡಿ ಮೇಲೆ ಕೂತಿದ್ದಾನೆ. ಅವ್ರ ಅಪ್ಪ ನೋಡಿದ್ರೆ ಎಲ್ಲೋ ಕಾಣೆ ಆಗ್ಬಿಟ್ಟಿದ್ದಾನೆ. ಓ ಅಲ್ಲಿ ಅಪ್ಪ ಬಂದ್ರು. ಅಪ್ಪ ಅಲ್ಲಿ ಬಂದಾನೆ. ಅವರಪ್ಪ ಬಂದಿದ್ದಾರೆ. ಅವರಪ್ಪ ಬಂದಿದ್ದಾರೆ. ಏನು ಅನಿಸ್ತಾ ಇದೆ ಧ್ರುವಾಂಶ್ ಅವರೇ ನಿಮಗೆ? ನಾನಲ್ಲಪ್ಪ. ನಾವು ಅಲ್ಲಿ ಇವಾಗಲಿಂದ ಕಾದು ಸುಸ್ತಾಗಿ ಸೆಕೆ ಬಂದ್ಬಿಟ್ಟಿದೆ. ಅಂಶು ಬೊಟ್ಟೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ. ಎಷ್ಟು ಸೆಕೆ ಆಗ್ತಾ ಇದೆ. ಏನು ಮಾಡ್ತಿದ್ಯಾ ಅಂಶು? ಅವ್ರ ಅಮ್ಮಮ್ಮ ಅವರು ಕೊಡಿಸ್ತಾ ಇರೋದು. ಸೊ ಅವ್ರ ಅಮ್ಮಮ್ಮಗೆ ಏನು ಅನಿಸ್ತಾ ಇದೆ ಹೇಳಿ? ತುಂಬ ಖುಷಿ ಆಗ್ತಾ ಇದೆ ನಮ್ಮ ಮೊಮ್ಮಗನಿಗೆ ಸೈಕಲ್ ಕೊಡ್ಸೋಕ್ಕೆ. ಆದರೆ ಅವನಿಗೆ ಹೊಟ್ಟೆ ನೋವು ತುಳಿಯೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಹೌದಾ? ಹೊಟ್ಟೆ ನೋವಾ ಸರ್ ನಿಮಗೆ? ಹೌದು ಸರ್. ಪ್ರದೀಪ್ ಕುಮಾರ್ ಅವರೇ, ನಿಮ್ಮ ಮಗಂಗೆ ಸೈಕಲ್ ಕೊಡಿಸ್ತಾ ಇದ್ದೀರಾ, ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ತುಂಬ. ಅವ್ರ ಅಮ್ಮಮ್ಮ ಅವರು ಕೊಡಿಸ್ತಾ ಇರೋದು, ನಾವು ಬಂದು ಸುಮ್ಮನೆ ನಿಂತಿದ್ದೀವಿ. ಅವನಿಗೆ ಸೈಕಲ್ ಓಡ್ಸೋಕೆ ಬರಲ್ವೋ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಓಡ್ಸೋಕೆ ಬರುತ್ತಾ ಸರ್ ನಿಮಗೆ? ಈಗ ಅವ್ರ ಅಮ್ಮಂದು ಅಭಿಪ್ರಾಯ ಕೇಳೋಣ ಸೈಕಲ್ ಕೊಡಿಸ್ತಾ ಇರೋದಕ್ಕೆ. ನಿಮ್ಗೆ ಯಾಕೆ ಬೇಕದು? ಈಗ ನಮ್ಮ ಧ್ರುವಾಂಶ್ ಸರ್ ಇದೆ, ನಿಂಗೇನು ಅನಿಸ್ತಾ ಇದೆ ಧ್ರುವಾಂಶ್ ಸೈಕಲ್ ತಗೊಳ್ತಾ ಇದ್ರೆ? ಖುಷಿನಾ? ಎಲ್ಲೆಲ್ಲಿ ಹೋಗೋ ಪ್ಲ್ಯಾನು? ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀಯ ಸೈಕಲಲ್ಲಿ? ಪಾರ್ಕು ಅಷ್ಟೇನಾ? 2000 years later.